ಅವರನ್ನು ಒಳಗೆ ಬರಮಾಡಿ. ರಾತ್ರಿ ಸಾಯಂದ್ರು ಮತ್ತಾವ ಕಾರಣದಿಂದ ಸಮಯ ತೆಗೆದುಕೊಂಡು ಬಂದಿದ್ದೀರಿ ಎನ್ನುವುದು ನಿಮಗೆ ಒಂದಾರು ಏಕೋಪಚಾರ ಮಾತುಗಳು ಹೇಳಲು ಬಂದಿದ್ದೇನೆ. ನೀವು ಹೇಳಬೇಕಾದ ವಿಷಯ ನಮಗೆ ಮೊದಲೇ ತಿಳಿದಿದೆ. ನಾವು ಯುದ್ಧಕ್ಕಾಗಿ ಸಿದ್ಧರಾಗಿರುತ್ತಿದ್ದೇವೆ. ನಾನು ಹೇಳುವ ಮಾತು ಕೋಟೆಯನ್ನು ಧ್ವಂಸ ಮಾಡಿಕೊಳ್ಳಬೇಕು. ನಮ್ಮ ಕಂಪನಿ ಸರ್ಕಾರದ ಮೇಲೆ ಅಧಿಕಾರ ನಡೆಸಲು ಒತ್ತಾಯ ಮಾಡುತ್ತಿದೆ. ಒತ್ತಾಯ ನೀನು ಭಲೆ ಭಲೆ ಶೀಘ್ರದಲ್ಲಿ ಪ್ರತಿನಿಧಿಯನ್ನು ನೇಮಿಸುತ್ತೇನೆ. ಈ ಕುಮಾರ್ ನಾಡು ಮಾತನ್ನು ಕೇಳಿ ತಿಳಿದುಕೋ. ನಾನು ಯಾಕೆ ನಿಮಿಷದಲ್ಲಿ ನಿಮ್ಮ ಕೋಟೆಯನ್ನು ಧ್ವಂಸ ಮಾಡುತ್ತಿದ್ದರೆ ನಾನು ಯಾಕೆ
ಅಲ್ಲ ವ್ಯಾಲ್ಯೂ ಎಲ್ಲ ಶುದ್ಧ ಮಾಡ್ತಾರೆ. ಎಂಥ ಚಾಪೆಯೋ ಮಂಗಳವಾರ ಏ ಈ ತೆಗೀರಿ ನಮ್ಮ ರಾಜ್ಯ ಮಂದಿರದ ಸಲಹೆ ಅಂದರೆ ಇವರ ಮುಂದಿನ ವ್ಯಕ್ತಿಗಳ ಪ್ರಸಂಗದಲ್ಲಿ ಇವರಿಗಿದ್ದು ಉಪಯೋಗವಿಲ್ಲ. ಇವರನ್ನು ಯಾವುದೋ ಒಂದು ಸುರಕ್ಷಿತವಾದ ಸ್ಥಳಕ್ಕೆ ಕಳಿಸುವುದಿಲ್ಲ. ಹೊರೆಗಳನ್ನು ಒಪ್ಪಿಸಿದರೆ ದೊಡ್ಡ ಚಿಂತೆ ದೂರಾಗಬಲ್ಲ. ನಮ್ಮ ಹೇರಿಗಳು ಒಂದು ನಾವೊಬ್ಬರು ಸುರಕ್ಷಿತವಾಗಿದ್ದರೆ ಬೇಕಾದ ಕೆಲಸ ಮುಂದಿನ ಕಾರ್ಯ ಮತ್ತು ತಿಳಿದು ನನ್ನ ಮಾತಿಗೆ ಒಪ್ಪಿಸಬೇಕು. ನಿನ್ನದಾಗುವುದು ನಮ್ಮ ಜೀವಕ್ಕೆ ಗೊತ್ತು ಬರುತ್ತದೆ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ನೀನು ರಾಯಣ್ಣನೊಟ್ಟಿಗೆ ಹೋಗುವುದು ಒಳ್ಳೆಯದು. ನಿನ್ನ ನೋಡುವುದಂದ್ರೆ ಜೀವನ ಸುತ್ತ ಬಂದಂತಾಗುತ್ತದೆ. ಆದರೆ ಮಾಡುವುದೇನು? ಸಮಯಕ್ಕೆ ಲಕ್ಷ್ಯ ಕೊಡಲೇಬೇಕಲ್ಲ. ಈ ಯುದ್ಧ ಮುಗಿದ ಮೇಲೆ ನಿನ್ನನ್ನು ಕರೆಸಿಕೊಳ್ಳುತ್ತೇನೆ. ಈತನನ್ನು ಮಾತನಾಡಿಗೆ ತಂದುಕೊಂಡು ಯುದ್ಧ ಮುಗಿಯುವಂತೆ ನೀನು ಅವ್ವ ಹೊರೆಗಳನ್ನು ಮುಟ್ಟಿಸುವ ಕೆಲಸ ಮಾತ್ರ ಮಾಡುತ್ತೆ. ಆದರೆ ನಿಮ್ಮನ್ನು ಯುದ್ಧ ಮಾಡಲಿಕ್ಕೆ ಹಚ್ಚಿ ಕೂಡಲಾಗುತ್ತಾರೆ. ಕೆಂಪೂರು ನಾಡಿನ ಪರವಾಗಿ ನಿಮ್ಮ ವಜ್ರದ ಕವಚದ ಆಶೀರ್ವಾದವು ಈ ವೀರನಿಗೆ ಇದ್ದರೆ ಸಾಕುತ್ತಾರೆ. ಕೆಂಪೂರು ನಾಡಿನ ದಂಡೆತ್ತಿ ಬಂದ ವೈದ್ಯ
Yeah.